10th ಪಾಸ್ ಆಗಿ ಬಂದಿಂದ ನನ್ನ ಮದುವೆ ಆಯಿತು. ಮದುವೆ ಆಗಿಂದ ನನಗೆ ಹೆಂಗೆ ಪ್ರಪಂಚ ಜ್ಞಾನ ಇದ್ದಿದ್ದಿಲ್ಲ. ನಾವೊಂದು ಏನಾರು ಮಾಡಿ ಸಮಾಜಕ್ಕೆ ತೋರಿಸ್ಬೇಕು ಅನ್ನೋದಿತ್ತು. ಫಸ್ಟಿಗೆ ಬರ್ಬೇಕಾದ್ರೆ ಧರ್ಮಸ್ಥಳ ಯೋಜನೆಯಿಂದ ನಾವು ಫಾಲೋ ಅಪ್ ಮಾಡಿದೆ. ಫಸ್ಟ್ ಮೆಟ್ಲು ಹತ್ತಿದ್ದೆ ನಾ ಅದರಿಂದ 4 ಗೋಡೆ ಬಿಟ್ಟು ಹೊರಗೆ ಬಂದವಳಲ್ಲ, ಮಣ್ಣಲ್ಲಿ ಮಣ್ಣಾಗಿ ಹೋಗೋ ಅಂಥಕ್ಕಿಗೆ ಇವತ್ತು ಒಂದು ಸ್ಥಾನ ಮಾನ ಗೌರವ ಆಗಿ ನಿಲ್ಲಿಸೈತೆ ಅಂದರೆ ಯೋಜನೆ ಕಾರಣ. ಅಂದರೆ ಆ ಯೋಜನೆ ಬರೀ ರೊಕ್ಕ ಅಷ್ಟೇ ಕೊಡಲ್ಲ, ಬುದ್ಧಿ ಕೊಡ್ತಿತ್ತು. ಇವತ್ತಿಂದ ನಾನು 5 ರಿಂದ 6 ಲಕ್ಷ ಆರಾಮ್ಸ್ ದುಡಿತಾ ಇದ್ದೀನಿ. ಪ್ರಿಯಾ ಚಂದ್ರಕಾಂತ್ ಕೋದಾನ್ಪುರ್ ಅಂತ ಧಾರವಾಡದವರು. ನಾನು ಮಾಡಕತ್ತ 14 ವರ್ಷ ಆಯ್ತು ರೀ ಬಿಸ್ನೆಸ್. ಫಸ್ಟಿಗೆ ಬರ್ಬೇಕಾದ್ರೆ ಧರ್ಮಸ್ಥಳ ಯೋಜನೆಯಿಂದ ನಾವು ಫಾಲೋ ಅಪ್ ಮಾಡಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಮೆಟ್ಲು ಹತ್ತಿದ್ದೆ ನಾ ಅದರಿಂದ, ಅದಕ್ಕೋಸ್ಕರ ಅದನ್ನು ಹೇಳಬೇಕಾಗ್ತೈತಿ. ಅಲ್ಲಿಂದ ನನಗೆ ರೂಟ್ಸ್ ಬೇರೆ ಬೇರೆ ಥರದ್ದು ಬೇರೆ ಬೇರೆ ಯೋಜನೆ ಇರ್ಬೋದು, ಬೇರೆ ಬೇರೆ ಸಂಸ್ಥೆ ಇರ್ಬೋದು. ಅವತ್ತಿಂದ ಕರೆದು ನನಗೆ ಕರಕುಶಲದ್ದು ಅಂದರೆ ಆಸಕ್ತಿ ಭಾಳ ಇತ್ತು. ನನಗೆ ಕರಕುಶಲ ಮಾಡಬೇಕು ಅನ್ನೋ ಆಸಕ್ತಿ ಇತ್ತು. ಅದರಿಂದ ನಾನು ಮಾಡ್ತಾ ಹೋದೆ. ಇವತ್ತು ನಾನು ಏನು ಅಂದ್ಕೊಂಡಿದ್ದೆ ಅಂದ್ರೆ ಫಸ್ಟ್ ನನ್ನ ಕ್ರೇಜ್ ಇತ್ತು ರೀ, ಫಸ್ಟ್ ಕನಸಿತ್ತು ನಂದು. ಅಂದ್ರೆ ನಾವೊಂದು ಏನಾರು ಮಾಡಿ ಸಮಾಜಕ್ಕೆ ತೋರಿಸ್ಬೇಕು ಅನ್ನೋದಿತ್ತು. ಹಂಗಾಗ್ಬಿಟ್ಟು ಅದಕ್ಕೆ ಒಂದು ನನಗೆ ಸ್ಟಿಲ್ ಆಗಿ ನಿಂತ್ಕೋಣ ಅಂತ ಸ್ಥಾನ ಬೇಕಾಗಿತ್ತು. ಈ ಯೋಜನೆಯಿಂದ ಜೈವಿಕೆಯಿಂದ ನನಗೆಲ್ಲ ರೂಟ್ಸು ಗೊತ್ತಾಯಿತು. ಅದರಿಂದ ಕಾರ್ಯಕ್ರಮ ಬಂದಂಗೆ ಎಲ್ಲರೂ ಹೊಸ ಹೊಸ ಯೋಜನೆ ಹೊಸ ಹೊಸ ಪರಿಚಯ ಆಯಿತು. ಇವತ್ತಿಂದ ನಾನು 5 ರಿಂದ 6 ಲಕ್ಷ ಆರಾಮ್ಸ್ ದುಡಿತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀನಿ. ಅದನ್ನು ಅಮ್ಮಗೆ ನಮ್ಮದು ಅವ್ರದ್ದು ಬೇರೆದವ್ರದ್ದು ನಮ್ಮದು ಟೈಅಪ್ ಮಾಡ್ಕೊಂಡ್ಬಿಟ್ಟು ಇವತ್ತು ಉದ್ಯೋಗ ಚೆನ್ನಾಗಿ ನಡೆಸ್ತಾ ಇದೆ. ಅದಕ್ಕಿಂತ ಪೂರ್ವದಲ್ಲಿ ಹೇಳಬೇಕಂದ್ರೆ ಭಾಳ ಬಿಸ್ನೆಸ್ ಆಯಿತು, ಡಲ್ ಆಗಿತ್ತು ನಂದು. 4 ಗೋಡೆ ಬಿಟ್ಟು ಹೊರಗೆ ಬಂದವಳಲ್ಲ, ಮಣ್ಣಲ್ಲಿ ಮಣ್ಣಾಗಿ ಹೋಗೋ ಅಂಥಕ್ಕಿಗೆ ಇವತ್ತು ಒಂದು ಸ್ಥಾನ ಮಾನ ಗೌರವ ಆಗಿ ನಿಲ್ಲಿಸೈತೆ ಅಂದರೆ ಯೋಜನೆ ಕಾರಣ. ಯೋಜನೆಯಿಂದ ಹಲವಾರು ನಾ ಇವತ್ತು ಬದುಕನ್ನು ಕಟ್ಕೊಂಡೆ. ಹೆಂಗೆ ಸಮಾಜದಲ್ಲಿ ಇರಬೇಕಂತ ಗೊತ್ತು. ಯಾಕಂದರೆ 10th ಪಾಸ್ ಆಗಿ ಬಂದಿಂದ ನನ್ನ ಮದುವೆ ಆಯಿತು. ಮದುವೆ ಆಗಿಂದ ನನಗೆ ಹೆಂಗೆ ಪ್ರಪಂಚ ಜ್ಞಾನ ಇದ್ದಿದ್ದಿಲ್ಲ. ಒಂದು ಮಾತು ಹೇಳ್ಬೇಕಂದ್ರೆ ನಾ ಹೆಂಗೆ ಓದಕ್ಕೆ ಬರೋಕ್ಕೆ ಹೆದರ್ತಿದ್ದೆ ರೀ. ಈ ಯೋಜನೆ ಬಂದಮೇಲೆ ಯೋಜನೆದಾಯಿತು, ಬೇರೆ ಬೇರೆ ಸಂಸ್ಥೆದಾಯಿತು ಬಂದು ಇವತ್ತು ಒಂದು 20 ಲಕ್ಷಕ್ಕೆ ನಂದು ಹರಾಜಾಗುವಂಥ ಮನೆ ಇವತ್ತು 2.5 ಕೋಟಿ ಬಾಳ್ವೆ ಮಾಡ್ತೈತಿ. ಇದನ್ನು ಕೂಡ ಇವತ್ತು ಅಂದರೆ ಆ ಯೋಜನೆ ಬರೀ ರೊಕ್ಕ ಅಷ್ಟೇ ಕೊಡಲ್ಲ, ಬುದ್ಧಿ ಕೊಡ್ತೈತಿ. ನನಗೆ ಇವತ್ತು PhD ಮಾಡಿದಷ್ಟು ಖುಷಿಯಾಗಿರೋದು ಯೋಜನೆಯಿಂದ. ಯಾಕೆ ಒತ್ತಿ ಹೇಳ್ತಾ ಇದ್ದೇನೆಂದರೆ ಫಸ್ಟ್ ನಾನು ಬೇಸಿಕ್ ನಾಲೆಜ್ ಏನೂ ಇದ್ದಿದ್ದಿಲ್ಲ ರೀ. ಹೊರಗೆ ಪ್ರಪಂಚ ಜ್ಞಾನ ಯಾವುದೂ ಇದ್ದಿದ್ದಿಲ್ಲ. ಇವತ್ತು 4-5 ಕಡೆ ಹೋಗಿ ನಾ ಅಧಿಕಾರಿ ಜೊತೆ ಮಾತಾಡ್ತೀನಿ ಅಂದರೆ ಯೋಜನೆ ನನಗೆ ಬಲವಾಗಿ ನಿಲ್ಲಿಸಿದ್ದು ಯೋಜನೆ. ಹೆಂಗೆ ಮಾತಾಡ್ಬೇಕು, ಏನು ಮಾತಾಡ್ಬೇಕು, ಸ್ಟೇಜ್ ಕರೇಜ್ ಆಯಿತು. ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಯಾವ ಥರ ಇರಬೇಕು, ಏನು ಮಾಡಬೇಕು ಅಂತ ಕಲಿಸ್ಕೊಡ್ತು. ಎಲ್ಲರೂ ಏನು ತಿಳ್ಕೊಂತಾರೆ, ಸಾಲ ತೊಗೊಳೋದು ಸಾಲ ಕಟ್ಟೋದು ಅದು ಅಂತ. ಅದು ಎಲ್ಲ ಸುಳ್ಳು. ನಾವಿವತ್ತು ಒಂದು ಏನಾರ ಸ್ಥಿರವಾಗಿ ನಿಲ್ಬೇಕು, ನಾನು ಇದಕ್ಕೆ ಅಂತಂದ್ರೆ ಉದ್ಯೋಗ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ಎತ್ಕೋಬೇಕು ಅಂದ್ರೆ ಬೇಕಾದಷ್ಟು ರೂಟ್ಸ್ ಇದ್ದಾವೆ. ಇವತ್ತು ಅವ್ರೇನು ಸಾಲ ತೊಗೋರಿ ಮಾಡಿರಿ ಬಿಡ್ರಿ, ನೀವು ಉದ್ಯೋಗ ಮಾಡಿರಿ ಅನ್ನೋದು ಒಟ್ಟು ಕಲಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಟ್ರೈನಿಂಗ್ ಕೊಡ್ಲಿಕ್ಕೆ ಆಲ್ ಓವರ್ ಕರ್ನಾಟಕ ಬೇರೆ ಬೇರೆ ಕಡೆಯಿಂದ ಹೋಗ್ತೇನೆ ರೀ. ಅದು ಕೂಡ ಬೇರೆ ಬೇರೆ ಸಂಸ್ಥೆಯಿಂದ ಪರಿಚಯ ಆಗಿದ್ದೆ. ಇವತ್ತು 7 ರಿಂದ 8 ಸಾವಿರ ಟ್ರೈನಿಂಗ್ ಕೊಟ್ಟಿದ್ದೀನಿ ಮಹಿಳೆಯರಿಗೆ. ಇವತ್ತು 6,000 ಜನ ಉದ್ಯೋಗ ಮಾಡ್ತಾ ಇದ್ದಾರೆ. ನಂಗೆ ಖುಷಿ ಐತಿ. ಅದ್ರ ಜೊತೆಗೆ ನಾನು ಇವತ್ತು ಈ ಫೀಲ್ಡಿಗೆ ಇಳಿಬೇಕಂದ್ರೆ ನಂದು ವೈಯಕ್ತಿಕ ಬೇರೆ ಕಾರಣ ಇತ್ತು. ಹಾಗಾಗ್ಬಿಟ್ಟು ಅದನ್ನೆಲ್ಲ ಮರಿಬೇಕು ನನ್ನ ಕಷ್ಟನ ಅಂತ ಹೊರಗೆ ಬಂದೆ. ಕುಟುಂಬಕ್ಕೆ ಬಂದಾಗ ಯೋಜನೆ ನನಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂತದ್ದು. ಅದು ಖುಷಿ ಐತೆ ರೀ. ನನ್ನ ಪ್ರೀತಿ ವಿಶ್ವಾಸ ನಾನು ನಂಬಿಕೆ ಅನ್ನೋದು ಕಳ್ಕೊಂಡಿದ್ದೆ ಯೋಜನೆಯಿಂದ. ಅಣ್ಣ ತಮ್ಮಂದಿರು ಇರ್ಬೋದು, ಅಕ್ಕ ತಂಗಿಯರು, ನನ್ನ ಕುಟುಂಬ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗ್ಬಿಟ್ಟು ಇವತ್ತು ಭಾಳ ಬೆಳೆದ ಎಲ್ಲ ಸ್ಥಾನಮಾನ ಗೌರವ ಸಿಗೋದಲ್ದ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕಿದ್ವು. ಎದರಿಂದ ಅಂತಂದ್ರೆ ಹಲವಾರು ಕಾರ್ಯಕ್ರಮ ಕೊಟ್ಟು ನನಗೆ ಗುರುತಿಸೋಂಥದ್ದು ಶಕ್ತಿ ಕೊಡ್ತು. ಹಾಗಾಗ್ಬಿಟ್ಟು ಇವತ್ತು ಭಾಳ ನಾ ಖುಷಿ, ಇವತ್ತು ಹ್ಯಾಪಿ ಆಗಿದ್ದೀನಿ ಅಂದರೆ ನನಗೆ ಸಂಸ್ಥೆ ಕಾರಣ ಅಂತ ಹೇಳ್ತೀನಿ.